ಕುದೂರಿನ ಸರ್ಕಾರಿ ಪ್ರೌಢಶಾಲೆಯ 2001-2002ನೇ ಸಾಲಿನ SSLC ಬ್ಯಾಚ್ನ 6ನೇ ವರ್ಷದ ಸ್ನೇಹ ಸಂಗಮ ಮತ್ತು ಗುರುವಂದನಾ ಕಾರ್ಯಕ್ರಮವು ಮೇ 10ರ ಭಾನುವಾರದಂದು ಕುದೂರು ಸಮೀಪದ ಮಾರಪ್ಪನಪಾಳ್ಯದಲ್ಲಿರುವ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವಿದ್ಯಾರ್ಥಿಗಳು MNS ಎಂದೇ ಕರೆಯಲ್ಪಡುವ ಶಿಕ್ಷಕರಾದ MN ಶ್ರೀದೇವಿರವರು ಆಗಮಿಸಿದ್ದರು. ಕುದೂರಿನ ಸರ್ಕಾರಿ ಪ್ರೌಢಶಾಲೆಯ 2001-2002ನೇ ಸಾಲಿನ SSLC ಬ್ಯಾಚ್ನ ವಿದ್ಯಾರ್ಥಿಗಳು ಶಿಕ್ಷಕರಾದ MN ಶ್ರೀದೇವಿರವರಿಗೆ ಹೂವಿನ ಮಳೆಗೈದು ಸ್ವಾಗತಿಸಿ ಶ್ರೀ ಮಲ್ಲೇಶ್ವರ ಸ್ವಾಮಿಯ ದೇವರ ದರ್ಶನವನ್ನು ಪಡೆದು ವಿದ್ಯಾರ್ಥಿಗಳು ತಮಗೆ ವಿದ್ಯೆ ಕಲಿಸಿದ ಶಿಕ್ಷಕಿ MN ಶ್ರೀದೇವಿರವರೊಂದಿಗೆ ತಮ್ಮ ಶಾಲಾ ದಿನಗಳನ್ನು ನೆನೆದು MN ಶ್ರೀದೇವಿರವರನ್ನು ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ. ನಮ್ಮೆಲ್ಲರೂ ತಿಳಿದಿರುವ ಹಾಗೆ 2001 ಮತ್ತು 2002ನೇ ಸಾಲಿನ SSLC ವಿದ್ಯಾರ್ಥಿಗಳ 6ನೇ ವರ್ಷದ ಸ್ನೇಹ ಸಂಗಮ ಮತ್ತು 6ನೇ ಗುರುಗಳ ಒಂದು ಗೌರವ ವಂದನಾ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ನಾನು ಒಂದು ಮಾತು ನಿಮ್ಮನ್ನು ಕರೆದಿದ್ದಕ್ಕೆ ತಾವು ಯಾವುದೇ ಮರು ಮಾತನಾಡದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಈ ಮುಂದಿನ ಕಾರ್ಯಕ್ರಮವನ್ನು ಪ್ರಕಾಶ್ ಅವರು ನಡೆಸ್ಕೊಡ್ಬೇಕು ಅಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಪ್ರೋಗ್ರಾಮ್ದು ಸೆಂಟರ್ ಆಫ್ ಅಟ್ರಾಕ್ಷನ್ ಯಾರಾಗಿರ್ಬೇಕು? ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಕಾರ್ಯಕ್ರಮದ ಉದ್ಘಾಟನೆ MNS ಮೇಡಮ್ ಅವರು ದೀಪ ಬೆಳಗೋದ್ರ ಮುಖಾಂತರ ಉದ್ಘಾಟನೆ ಮಾಡೋದನ್ನ ಕೇಳ್ಕೊತಾ ಇದ್ದೀನಿ ಮೇಡಮ್. ಮೊದಲು ಗುರುಗಳ ಪಾದಾರವಿಂದಗಳಿಗೆ ನನ್ನ ನಮನವನ್ನು ಅರ್ಪಿಸ್ತಾ, ಸ್ನೇಹಿತರೆ, ನೆನಪುಗಳನ್ನು ಹೆಕ್ಕಿ ತೆಗಿಲಿಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಕಾರಣ 25 ವರ್ಷಗಳು ಸವಿಸಿದ್ದೇವೆ. ಕೆಲವೊಂದಷ್ಟು ಮಾಸಿದ ನೆನಪುಗಳು ನನ್ನ ಸ್ಮೃತಿ ಪಟ್ಟಣದಲ್ಲಿ ನೆನೆಸ್ಕೊಳ್ಳೋದಾದರೆ, ಜೀವಶಾಸ್ತ್ರ ಅಂತಕ್ಕಂಥದ್ದು ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ಯಾರಿಗೆ? ಟೀಚರ್ಸಿಗೆ. ಆದರೆ ಆ ಪ್ರೌಢರಿಗೆ ಅದೊಂದು ಕ್ಯೂರಿಯಾಸಿಟಿ ಸಬ್ಜೆಕ್ಟ್. ಆ ನಿಟ್ಟಿನಲ್ಲಿ ಒಬ್ಬರು ಮಹಿಳೆ ಆ ಒಂದು ವಿಷಯವನ್ನು ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಇನ್ನಷ್ಟು ಕಷ್ಟದ ವಿಚಾರ. ನಾವು ಆಗಲೇ ಅಂದ್ಕೊಳ್ತಾ ಇದ್ವಿ ಮೇಡಮ್, ಹದಿಹರೆಯದ ವಯಸ್ಸು, ಅದು ಆಸಕ್ತಿಗಳು ಜಾಸ್ತಿ, ಆ ವಿಷಯ ಕೂಡ ಹಾಗೆ. ನಿಜಕ್ಕೂ ಎಷ್ಟರ ಮಟ್ಟಿಗೆ ನೀವು ಅದು ನಮಗೆ ಅರ್ಥೈಸಿದ್ದೀರಿ ಅಂತ ಹೇಳಿದ್ರೆ, ಒಂದಷ್ಟು ವರ್ಷಗಳ ಕಾಲ ಅದು ಬೇಸಾಗಿ ನಮಗೆ ಮುಂದಿನ ಎಜುಕೇಷನ್ಗೆ ನೆರವಾಯಿತು ಮೇಡಮ್. ಸಂಕೋಚ ಮನೋಭಾವ ಎಲ್ಲೂ ಕೂಡ ನಾವು ನೋಡಲಿಲ್ಲ ನಿಮ್ಮಲ್ಲಿ. ಯಾವ ರೀತಿ
ವಿದ್ಯಾರ್ಥಿಗಳನ್ನು ಹ್ಯಾಂಡ್ಲ್ ಮಾಡಬೇಕು ಆ ರೀತಿ ಹ್ಯಾಂಡ್ಲ್ ಮಾಡ್ತಾಯಿದ್ರಿ. ಬಹುಶಃ ನೀವು ದೂರದ ಊರಿಂದ ನೀವು ಕುದೂರಿಗೆ ಬರ್ತಾಯಿದ್ರಿ ಅಂತ ಅಂದ್ಕೊಳ್ತೇನೆ. ಆ ಕಾರಣದಿಂದ ನೀವು ಜಾಸ್ತಿ ಸ್ವೆಟರ್ ವೇರ್ ಮಾಡ್ತಾಯಿದ್ರಿ. ಆ ನೆನಪು ಇನ್ನೂ ಮಾಸಿಲ್ಲ. ಮತ್ತು ನಾವು ಕ್ರಿಕೆಟ್ ಆಡ್ತಾ ಇರ್ಬೇಕಾದ್ರೆ ಚಿಯರ್ ಅಪ್ ಮಾಡ್ತಾಯಿದ್ರಿ. ಈ ಸ್ಕೂಲ್ ಕ್ಲಾಸಸ್ ಕ್ರಿಕೆಟ್ ಆಡ್ತಾ ಇದ್ವಿ, 9th 10th ಈ ರೀತಿ ಆ ಗ್ರೌಂಡಲ್ಲಿ. GC ಸರ್ ಭಾಳ ಚೆನ್ನಾಗಿ ನಮ್ಮ ಜೊತೆ ಕ್ರಿಕೆಟ್ ಆಡ್ತಾಯಿದ್ರು. ಅದು ಚಿಯರ್ ಅಪ್ ಕೂಡ ತಾವು ಮಾಡ್ತಾಯಿದ್ರಿ. ಈ ಎಲ್ಲ ನೆನಪುಗಳನ್ನು ನಾವು ನೆನೆಸ್ಕೊಳ್ತಾ ಹೋದರೆ ಇನ್ನೂ ಯಾಕೆ ನಾವು ಅದೇ ಹಂತದಲ್ಲಿ ಇರಬಾರ್ದಿತ್ತು, ಅದೇ ಅನುಭವಗಳಿರಬಾರ್ದಿತ್ತು, ಅದೇ ಒಂದು ವಾತಾವರಣ ನಮ್ಮ ಸುತ್ತಮುತ್ತ ಇರಬಾರ್ದಿತ್ತು ಅಂತ ಈಗಲೂ ಕೂಡ ನಾವು ಏನೋ ಒಂದು ಕಳೆದುಕೊಂಡಂಥ ಭಾವನೆ. ಇನ್ನಷ್ಟು ವಿಚಾರಗಳನ್ನು ನೆನೆಸ್ಕೊಳ್ಳೋಕೆ ಹೋದರೆ ನಿಜಕ್ಕೂ ಕಷ್ಟ. ಸುಳ್ಳು ಎಲ್ಲಿ ಹೇಳ್ಬಿಡ್ತೀನೋ ಅಂತೇಳಿ ಆತಂಕ ಕೂಡ. ಇರಲಿ ಏನೇ ಇರಲಿ, ಇದಿಷ್ಟು ವಿಚಾರಗಳು. ಆಮೇಲೆ ನೀವು 10th A ಕ್ಲಾಸಲ್ಲಿ 10th A ಮತ್ತು 10th B ಎರಡು ಅಕ್ಕಪಕ್ಕದ ತರಗತಿಗಳು. 10th A ಕ್ಲಾಸಲ್ಲಿ ಕೆಲವೊಂದು ಟೈಮು ಕಂಬೈನ್ ಮಾಡ್ಕೊಂಡಿದ್ದು ಇದೆ ನಮಗೆ. 10th A ಕಡಿಮೆ, ಇಂಗ್ಲೀಷ್ ಮೀಡಿಯಮು ಕಡಿಮೆ ಸಂಖ್ಯೆ. ನಿಮ್ಮ ವಾಯ್ಸ್ಗಳನ್ನ ನಾವು ಇಲ್ಲಿ ಕೇಳಿಸ್ಕೊಳ್ತಾ ಇದ್ವಿ, ನಮ್ಮ ತರಗತಿಗೆ ಕೇಳ್ತಾ ಇತ್ತು. ಸೊ ಹೀಗೆ ಇನ್ನಷ್ಟು ನೆನಪುಗಳನ್ನು ಸಮಯ ಬೇಕಾಗ್ತದೆ ನೆನೆಸ್ಕೊಳ್ಳಿಕ್ಕೆ. ಆದರೂ ಕೂಡ ಇದಿಷ್ಟು ನನಗೆ ತೋಚಿತ್ತು, ಇದಿಷ್ಟನ್ನು ನಾನು ನಿಮ್ಮಲ್ಲಿ ಅನಿಸ್ಕೊಂಡಿದ್ದೇನೆ. ತಾವು ಇಷ್ಟು ದೂರ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಮ್ಮೆಲ್ಲರ ಪರವಾಗಿ ತಮಗೆ ಆತ್ಮೀಯವಾಗಿ ನಾನು ಅಭಿನಂದನೆ ಅರ್ಪಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಹಾಗೆಯೇ ನಮ್ಮ ಶ್ರೀದೇವಿ ಮೇಡಮ್ ರವರು ನಮಗೆ ಜೀವಶಾಸ್ತ್ರವನ್ನು ಅಧ್ಯಯನ ಮಾಡಿಕೊಡ್ತಾ ಇದ್ದರು. ಅವರು ಪಾಠ ಮಾಡ್ತಾ ಇದ್ದು ನಮಗೆ ತುಂಬ ಚೆನ್ನಾಗಿ ನೆನಪಿದೆ. ಜೀವಶಾಸ್ತ್ರದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅವ್ರು ಪಾಠ ಮಾಡ್ತಾ ಇದ್ದಿದ್ದು. ನಾವು ಗೌರ್ಮೆಂಟ್ ಸ್ಕೂಲಲ್ಲಿ 80 ಜನ ಇರ್ತಾ ಇದ್ವಿ. ನನಗೆ ಇವಾಗಲೂ ಆಶ್ಚರ್ಯ ಆಗುತ್ತೆ, ಅವರೆಲ್ಲ ನಮ್ಮನ್ನು ಹೆಂಗೆ ಮೇಂಟೈನ್ ಮಾಡ್ತಾ ಇದ್ರು, ಅದು ಯಾವ ಥರ ಕರೆಕ್ಷನ್ ಮಾಡ್ತಾ ಇದ್ರು, ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ನಾವಿವಾಗ ಟೀಚರ್ ಆಗಿದ್ಕೊಂಡು 35 to 40 ಸ್ಟೂಡೆಂಟ್ಸ್ನ ನಮಗೆ ಮೇಂಟೈನ್ ಮಾಡೋಕ್ಕೇ ತುಂಬಾ ಕಷ್ಟ. ಆದ್ರೂ ಅವುಗಳೆಲ್ಲ ತುಂಬ ಗ್ರೇಟ್. 80 ಸ್ಟೂಡೆಂಟ್ಸ್ಗೆ ಅಷ್ಟು ತುಂಬ ಚೆನ್ನಾಗಿ ಕರೆಕ್ಷನ್ ಮಾಡಿ ವಿತಿನ್ ಅ ಟೈಮ್ ಅವರು ಎಲ್ಲನೂ ವರ್ಕ್ ಮಾಡ್ತಾಯಿದ್ರು. ಸೊ ಅವರೆಲ್ಲರ ಆಶೀರ್ವಾದ ಹಾಗೂ ಅವರ ಒಂದು ಮಾದರಿಯೇ ನಮ್ಮ ಇಂದಿನ ಜೀವನಕ್ಕೆ ಇವತ್ತು ನಾವು ಈ ಸ್ಥಿತಿ ಇದ್ದೀವಿ ಅನ್ನೋದಕ್ಕೆ ನಮಗೆಲ್ಲ ಅಂಥ ಉತ್ತಮ ಗುರುಗಳು ಸಿಕ್ಕಿದ್ರಿಂದ ನಮ್ಮ ಈ ಒಂದು ಜೀವನ ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಮೇಡಮ್ ಅವ್ರು ಪಾಠ ಮಾಡೋದು ನಮಗೆ ತುಂಬ ಇಂಟ್ರೆಸ್ಟ್ ಆಗಿದೆ. ಚೆನ್ನಾಗಿ ಪಾಠ ಮಾಡೋದು, ನೀಟಾಗಿ ಪಾಠ ಮಾಡೋದು, ಚೆನ್ನಾಗಿ ಅರ್ಥ ಆಗಿ ಪಾಠ ಮಾಡೋದು ಮಾತು. ಮತ್ತೆ ಮ್ಯಾಮ್ ಬಗ್ಗೆ ಹೇಳ್ಬೇಕಂದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬಾಂಡಿಂಗ್ ತರನೇ ಇತ್ತು. ಯಾಕೆಂದ್ರೆ ಮ್ಯಾಮ್ ಪಾಠ ಮಾಡ್ತಾ ಇದ್ದಾಗ್ಲಿ, ನಮಗೆ ಲ್ಯಾಬ್ರರಿ ಕರ್ಕೊಂಡೋಗಿ ಅದನ್ನ ತೋರಿಸೋವಾಗಲಿ, ನಾವು ಕಣ್ಣಾರೆ ಯಾವುದನ್ನು ನಾವು ಮುಟ್ಟಿ ಫೀಲ್ ಮಾಡ್ತಾ ಇರಲಿಲ್ಲ. ಆದರೆ ಬಯಾಲಜಿ ಇದರಲ್ಲಿ ನೋಡುವಾಗಲಿ, ಸಸ್ಯಶಾಸ್ತ್ರ ಜೀವಶಾಸ್ತ್ರದಲ್ಲೆಲ್ಲ ನೋಡುವಾಗಲಿ ನಮಗೆ ಅದು ಎಕ್ಸ್ಪೀರಿಯನ್ಸೇ ಬೇರೆ ಥರ ಏಜಲ್ಲಿ ಅಲ್ವಾ. ತುಂಬ ಥ್ಯಾಂಕ್ಸ್ ಮ್ಯಾಮ್. ಹಾಗೆ ಅವ್ರ ಮಗಳನ್ನ ಅವಾಗ ಕರ್ಕೊಂಡು ಬರ್ತಾ ಇದ್ರು. ಆ ಮೆಮೊರಿನೂ ನನಗೆ ತುಂಬ MNS ಮ್ಯಾಮ್ ಅಂದ ತಕ್ಷಣ ಅದು ತುಂಬ ಕಾಡ್ತಾ ಇತ್ತು. ಕೆಲವೊಮ್ಮೆ ನಾನು ಅವ್ರ ಮಗಳನ್ನ ನಮ್ಮ ಮನೆಗೂ ಕರ್ಕೊಂಡು ಹೋಗಿದ್ದೀನಿ. ಮ್ಯಾಮ್ ಕೂಡ ಮಗಳನ್ನ ಪಿಕ್ ಮಾಡೋ ಟೈಮ್ಗೆ ಬಂದು ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಆ ಮೆಮೊರೀಸ್ ಮ್ಯಾಮ್ ಅಂತಿದ್ದಾಗೆ ಆ ಮೆಮೊರೀಸ್ ನನಗೆ ತುಂಬ ಕಾಡ್ತಾ ಇತ್ತು. ಮ್ಯಾಮ್ಗೆ ನಾನು ಐಡೆಂಟಿಫೈ ಅಂತ ಅಂದರೆ ಅದನ್ನು ಹೇಳಿದ್ರೆ ಮ್ಯಾಮ್ಗೆ ನಾನು ಯಾರು ಅಂತ ಗೊತ್ತಾಗ್ಬೋದು ಅನ್ನೋ ಥರ ನಾನು ಅದನ್ನು ನೆನಪಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ಜೀವನದಲ್ಲಿ ನಾವೊಂದು ಉನ್ನತ ಸ್ಥಾನದಲ್ಲಿ ಯಾವುದೇ ಕೆಲಸ ಮಾಡಿದ್ವಿ, ಆ ಕೆಲಸದಲ್ಲಿ ನಾವು ಮಾನವೀಯತೆಯಿಂದ ಮತ್ತು ಒಳ್ಳೆ ಸಮಾಜಮುಖಿಯಾಗಿ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಮೇನ್ ನಿಮ್ಮ ಕೊಡುಗೆಗಳು, ನಿಮ್ಮ ಇದರಿಂದನೇ ನಾವು ಕಲ್ತಿದ್ದೀವಿ ಅನ್ನೋಕ್ಕೆ ಹೇಳ್ಬೋದು. ತಂದೆ ತಾಯಿನ ಬಿಟ್ಟರೆ ನೆಕ್ಸ್ಟ್ ನಾವು ಗುರುಗಳಿಗೆ ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಯಾಕೆಂದರೆ ನಮ್ಮ ಜೀವನ ರೂಪಿಸಲ್ಲಿ ಗುರುಗಳು ತುಂಬ ಮಹತ್ವ ಪಾತ್ರವನ್ನು ವಹಿಸ್ತಾರೆ. ಅಂಥ ಒಂದು ಮಹತ್ವ ಪಾತ್ರವನ್ನು ವಹಿಸುವಂಥ ತಾವು ಇನ್ನೂ ಹೆಚ್ಚಿನ ನಮ್ಮಂಥ ನೂರಾರು ಸಾವಿರಾರು ಮಕ್ಕಳಿಗೆ ನೀವು ವಿದ್ಯಾದಾನ ಮಾಡಿದರೆ ಅವರು ಸಹ ಉನ್ನತ ಸ್ಥಾನಗಳಿಗೆ ಇದು ಮಾಡಿದ ಈ ಒಂದು ನಮ್ಮ ಒಂದು ಚಿಕ್ಕ ಒಂದು ಕಾರ್ಯಕ್ರಮದಲ್ಲಿ ನೀವು ಆಗಮಿಸಿ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಂಥ ತುಂಬ ಧನ್ಯವಾದಗಳು. ಮಲ್ಲೇಶ್ವರ ಸ್ವಾಮಿಯ ಪಾದಾರವಿಂದಗಳಿಗೆ ತಲೆಬಾಗುತ್ತಾ ಈ ದಿನ ವಿಶ್ವ ತಾಯಂದಿರ ದಿನ, ಈ ಒಂದು ಮಾತೃಶ್ರೀ ಎಲ್ಲ ಮಾತೃಶ್ರೀಯವರ ಪಾದಾರವಿಂದಗಳಿಗೆ ನಮನವನ್ನು ಸಲ್ಲಿಸುತ್ತಾ ಇಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ ವಿಶೇಷವನ್ನು ತಿಳಿಸುತ್ತಾ 2001 ಬ್ಯಾಚ್ ಆಗಿರ್ತಕ್ಕಂಥ
ಕುದೂರಿನ 10ನೇ ತರಗತಿ ಬ್ಯಾಚ್ನಲ್ಲಿ ಇದ್ದಂಥ ನನ್ನ ಪ್ರೀತಿಯ ಸ್ಟೂಡೆಂಟ್ ಪೋಷಕರೇ, ನಾನಿದ್ದಾಗ ನೀವೆಲ್ಲ ವಿದ್ಯಾರ್ಥಿಗಳಾಗಿದ್ದೀರಿ, ಆದರೆ ಇವತ್ತಿನ ದಿನ ನೀವು ಪೋಷಕರಾಗಿದ್ದೀರಾ. ಯಾಕಂದರೆ ನೀವು ಎಲ್ಲ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಹಂತದಲ್ಲಿ ನೀವಿದ್ದೀರಾ. ಹಾಗೆ ನೀವಿವತ್ತು ಪೋಷಕರ ಸ್ಥಾನದಲ್ಲಿ ನಿಂತಿದ್ದೀರಾ. ಆದರೂ ಕೂಡ ನೀವೇನು ಮಾಡಿದ್ದೀರಾ, ಸ್ಟೂಡೆಂಟ್ ಆಗಿದ್ದಾಗ ಏನೋ ಒಂದು ಹಂತದಲ್ಲಿ ಇದ್ರಿ, ಆ ಹಂತವನ್ನು ಸ್ಮರಿಸುತ್ತಾ ನೆನಪಿನ ಅಂಗಳದಲ್ಲಿ ಹೆಕ್ಕಿ ನೆನಪುಗಳನ್ನು ತೆಗೆದು ಶೇರ್ ಮಾಡಿಕೊಂಡು ನಿಮ್ಮ ನೆನಪಲ್ಲಿದ್ದಂಥ ಟೀಚರ್ಸನ್ನು ಕಲಿಸ್ತಾ ಕೆಲವೊಂದು ಏನು ಹೇಳ್ಬೋದಪ್ಪ ಅಂದರೆ ಇಂಥ ಒಂದು ಕ್ಷಣವನ್ನು ನೀವು ಅರೇಂಜ್ ಮಾಡಿದ್ದೀರಾ. ಅಂದರೆ ನಾವು ಸ್ಮೃತಿ ಪಟಲದಲ್ಲಿ ಮರೆಯೋದಕ್ಕೆ ಆಗದೇ ಇರ್ತಕ್ಕಂಥ ಒಂದು ಕ್ಷಣವನ್ನು ನಮಗೆ ನೀವು ಕೊಟ್ಟಿದ್ದೀರಾ. ನೀವೇನು ಅರೇಂಜ್ಮೆಂಟ್ ಮಾಡಿದ್ದೀರಾ, ಇದು ನಮ್ಮ ಜೀವನದಲ್ಲಿ ಏನು ಗುರುಗಳು ಅಂತ ಅನ್ನಿಸ್ಕೊಳ್ತೀವಿ, ನಮ್ಮ ಜೀವನದಲ್ಲಿ ಇದು ಮರೆಯಲಾರದಂಥ ಕ್ಷಣ ಅಂತ ಹೇಳ್ತೀನಿ. ಹಾಗೆ ಮರೆಯಲಾರದಂಥ ದಿನವಾಗಿ ಉಳಿಯುತ್ತೆ. ಯಾಕೆ ಅಂದರೆ ಯಾವುದೇ ಒಬ್ಬ ಗುರುವಿನ ಜೀವಮಾನದಲ್ಲಿ ಅಥವಾ ಬದುಕಿನ ಅವಧಿಯಲ್ಲಿ ಏನು ವಿದ್ಯಾರ್ಥಿಗಳು ಅಂತ ಬಂದು ಮಾತಾಡಿಸ್ತಾರಲ್ವ, ಆವಾಗ ಇರುವಂಥ ಒಂದು ಖುಷಿ, ಸಿಗುವಂಥ ಒಂದು ಹೆಮ್ಮೆ ಏನು ಕೊಟ್ಟರು ಕೂಡ ಟೀಚರ್ಗೆ ಸಿಗೋದಿಲ್ಲ ಅಂತ ನಾನಾದರೂ ತುಂಬ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಟೀಚರ್ ಆದವರಿಗೆ ಅದೊಂದೇ ಎಕ್ಸ್ಪೆಕ್ಟ್ ಮಾಡೋದು, ಮತ್ತಿನ್ನೇನು ಟೀಚರ್ಸ್ಗೆ ಬೇಕಾಗಲ್ಲ. ನೀವು ಸ್ಟೂಡೆಂಟ್, ನಾನು ಇವತ್ತಿನ ದಿನ ಹೇಗಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ, ಸೆಟಲ್ ಆಗಿದ್ದೀನಿ ಅಂತ ಅವ್ರು ಬಂದು ಹೇಳ್ತಾರಲ್ವ, ಆವಾಗ ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅನಿಸುತ್ತೆ. ಯಾಕೆ ಅಂತಂದರೆ ನಾವು ಶಿಕ್ಷಕರಾಗಿದ್ದಾಗ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ತೀವಿ. ಮನೆಯಲ್ಲಿ ಪ್ರಥಮ ಗುರು, ಮೊದಲನೇ ಗುರು ಯಾರಪ್ಪ ಅಂದರೆ ಒಂದು ಜೀವಿಗೆ ತಾಯಿ. ಅದರಲ್ಲೂ ಕೂಡ ಮಾನವ ಜೀವಿಗೆ ಹೇಳಬೇಕು ಅಂತಂದರೆ ತಾಯಿಯೇ ಮೊದಲ ಗುರು. ಮನೆಯಲ್ಲಿ ವಿದ್ಯೆಯನ್ನು ಕಲಿಸೋಳು ಫಸ್ಟು ತಾಯಿಯಾಗಿರುತ್ತೆ. ಅದಾದ ನಂತರ ಈ ಒಂದು ಸಮಾಜದಲ್ಲಿ ಹೇಗೆ ಬಾಳಬೇಕು, ಹೇಗೆ ಬದುಕಬೇಕು, ಈ ಸಮಾಜದ ಟ್ರ್ಯಾಕಿಗೆ ಅಡ್ಜಸ್ಟ್ ಆಗೋದನ್ನು ಕಲಿಸುವಂಥವ್ರು ಗುರುಗಳು. ಯಾಕಂದರೆ ಯಾವ ಜೀವಿನೂ ಕೂಡ ಹುಟ್ಟುತ್ತಾ ಎಲ್ಲ ವಿಷಯವನ್ನು ತಿಳ್ಕೊಂಡಿರೋದಿಲ್ಲ. ಹಾಗಂತ ಏನೂ ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ದೇವರು ಸೃಷ್ಟಿ ಮಾಡಬೇಕಾದ್ರೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಸೃಷ್ಟಿ ಮಾಡಿರ್ತಾನೆ. ಆದರೆ ಅವರು ಬೆಳೆಯುವಂಥ ಪರಿಸರ, ಅವರಿಗೆ ಸಿಗುವಂಥ ಮನೆಯ ಪರಿಸರ, ಹೊರಗಿನ ಪರಿಸರ, ಇದೆಲ್ಲನೂ ಕೂಡ ಏನು ಮಾಡುತ್ತೆ, ಆ ಜೀವಿಯನ್ನು ಬೇರೆ ಬೇರೆ ವಿಧಾನದಲ್ಲಿ ತಗೊಂಡೋಗುತ್ತೆ. ಅದರ ರೂಪುರೇಷೆಗಳನ್ನು ತಿದ್ದುತ್ತೆ ಮತ್ತು ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಅಥವಾ ಒಂದೊಂದು ಟ್ರ್ಯಾಕಲ್ಲಿ ಬೆಳೀತಾ ಹೋಗ್ತಾರೆ. ಸೊ ಒಟ್ಟಾರೆ ಶಿಕ್ಷಕರು ಏನು ಕೇಳ್ತಾರಪ್ಪ ಅಂತಂದರೆ, ವಿದ್ಯಾರ್ಥಿ ಆದವರು ಮುಂದಿನ ಜೀವನದಲ್ಲಿ ಉತ್ತಮ ಪ್ರಜೆ ಆಗಬೇಕು ಅನ್ನೋದಷ್ಟೇ ನಾವು ಬಯಸೋದು. ಈ ದೇಶದಲ್ಲಿ ಒಬ್ಬ ಉತ್ತಮ ಪ್ರಜೆಯಾಗಿ ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಡಬೇಕು. ಇನ್ನೇನೋ ಹೋಗಿ ನೀವು ದೇಶ ಕಾಯಿರಿ ಅಂತ ಹೇಳೋದಿಲ್ಲ, ಅಥವಾ ಬೇರೆಯವ್ರಿಗೆಲ್ಲ ನೀವು ಇನ್ನೇನೋ ಹೆಲ್ಪ್ ಮಾಡಿ ಅಂತ ಹೇಳೋದಿಲ್ಲ. ಫಸ್ಟು ನೀವು ಸ್ಟ್ಯಾಂಡ್ ಆಗಬೇಕು. ನಿಮ್ಮ ಮನೆಯಲ್ಲಿ ಸರಿಯಾಗಿ ತಿದ್ದಿ ಮಕ್ಕಳನ್ನು ಬೆಳೆಸಬೇಕು. ಆ ನಂತರ ಏನಾಗುತ್ತೆ, ಆ ಮಕ್ಕಳು ಸಮಾಜಕ್ಕೆ ಒಂದು ಪ್ರಯೋಜನಕಾರಿಯಾಗಿ ರೂಪುಗೊಳ್ತಾರೆ, ಪ್ರಯೋಜನಕಾರಿಯಾದಂಥ ನಾಗರಿಕನಾಗಿ ರೂಪುಗೊಳ್ತಾರೆ. ಯಾವಾಗ ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಉತ್ತಮ ಅಭಿರುಚಿ ಉಳ್ಳಂತಹ ಉತ್ತಮ ನಾಗರಿಕರು ಇರ್ತಾರೆ, ಆವಾಗ ನಮಗೆ ಈ ಪೊಲೀಸ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಅದು ಬೇಕಾಗೋದೇ ಇಲ್ಲ. ಬೇಕಾಗುತ್ತಾ? ನಾವು ಎಲ್ಲಿ ಮನೆಯಲ್ಲಿ, ಶಾಲೆಯಲ್ಲಿ, ಅದರಲ್ಲೂ ಕೂಡ ಈ ಒಂದು ಅಡಾಲಿಸೆಂಟ್ ಏಜ್ ಅಂತ ಏನು ಹೇಳ್ತೀವಿ, ಹೈಸ್ಕೂಲ್ ಹಂತ. ಅಡಾಲಿಸೆಂಟ್ ಏಜ್ ಅಂದರೆ ಅದು ಪ್ರೌಢಾವಸ್ಥೆ, ಅಂದರೆ ಅದು ಹೈಸ್ಕೂಲ್ ಅಂತ. ನೀವೆಲ್ಲ ಹೇಳ್ತಾ ಇದ್ರಿ, ಟೀಚರ್ ಬಂದಾಗ ಇವ್ರು ಹಂಗಿದ್ದಾರೆ ಹಿಂಗಿದ್ದಾರೆ, ಅದು ಆಗ್ತಾರೆ, ಅದು ಇದು ಅಂತ. ಅದು ಕ್ಯೂರಿಯಾಸಿಟಿ ಇವಾಗಿನ ಮಕ್ಕಳಲ್ಲಿ ಇನ್ನೂ ಜಾಸ್ತಿ ಇದೆ ಹೇಳ್ಬೇಕು ಅಂತಂದರೆ. ಆವಾಗ ನಾವು ಇದ್ದಂಥ ಪರಿಸ್ಥಿತಿಯಲ್ಲಿ, ನೀವಿದ್ದಂಥ ಪರಿಸ್ಥಿತಿನಲ್ಲಿ ಈ ಇನ್ಫ್ಲೂಯೆನ್ಸ್ ಎಲ್ಲ ಜಾಸ್ತಿ ಇರಲಿಲ್ಲ. ಇವತ್ತಿನ ದಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ನಿಮಗೆ ಗೊತ್ತಿಲ್ಲ, ಅಷ್ಟು ವಿಚಾರಗಳು ಗೊತ್ತು. ಇವತ್ತಿನ ಮಕ್ಕಳನ್ನ ನೋಡಿದಾಗ ಒಂದು 50% ಚೆನ್ನಾಗಿ ಓದೋದು ಮಾಡೋದು, ಯಾಕಂದರೆ ಮನೆ ಬ್ಯಾಕ್ಗ್ರೌಂಡ್ ಆಗಿರುತ್ತೆ. ಇನ್ನು ನಾವು ಹೇಳಬೇಕು ಅಂದರೆ ಸಿಟಿನಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಬರುವಂಥ ಮಕ್ಕಳು ಹೇಗಿರ್ತಾರಪ್ಪ ಅಂದರೆ, ಯಾರು ಈ ಒಂದು ಡೈಲಿ ವೇಜಸ್ ಕೆಲಸಕ್ಕೆ ಹೋಗ್ತಾರೆ ಅಂಥವ್ರ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆಗೆ ಬರುವಂಥದ್ದು. ಯಾಕೆ ಅಂದರೆ ಅವರಿಗೆ ಪ್ರೈವೇಟ್ ಶಾಲೆಗೆ ಸೇರಿಸಿ ಫೀಸ್ ಕಟ್ಟೋಕ್ಕಾಗಲ್ಲ, ಅದು ಒಂದು. ಜೊತೆಗೆ ಬೇರೆ ಊರುಗಳಿಂದ ಬಂದಿರ್ತಾರೆ ಕೆಲಸ ಹುಡ್ಕೊಂಡು. ಬೆಂಗಳೂರು ಅಂದಾಗ ಕೆಲಸಕ್ಕೋಸ್ಕರ ಬರೋರೇ ಜಾಸ್ತಿ. ಅವರೆಲ್ಲ ಬೆಳಗ್ಗೆ ಎದ್ರೆ ಏನು ಮಾಡ್ತಾರೆ, 7 ಗಂಟೆಗೆ ಮನೆ ಬಿಡ್ತಾರೆ, ರಾತ್ರಿ 7 ಗಂಟೆಗೆ ಮನೆ ಬರ್ತಾರೆ. ಈ ಮಕ್ಕಳನ್ನ ನೀವು ಹೋಗಿ ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿದ್ದಾನೆ, ಅವ್ರು ಹೋಗ್ಬಿಡ್ತಾರೆ, ಹೋಗಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಈ ಮಕ್ಕಳು ಸರಿಯಾಗಿ ಶಾಲೆಗೆ ಬರೋದು ಒಂದು ಪಾರ್ಟ್ ಆದರೆ, ಮತ್ತೆ ಕೆಲವರು ಶಾಲೆ ಹೆಸರನ್ನ ಹೇಳ್ಕೊಂಡು ಮನೆಯಿಂದ ಹೊರಡ್ತಾರೆ, ಶಾಲೆಗೆ ಬರೋದಿಲ್ಲ.
ಇನ್ನೆಲ್ಲೋ ಹೋಗಿ ಸುತ್ತಾ ಇರ್ತಾರೆ, ಗ್ಯಾಂಗ್ಗಳನ್ನು ಸೇರ್ತಾರೆ. ಒಂದು ಥರ ಅಲ್ಲ ನಾವು ಸಿಟಿಗೆ ಹೋದ್ಮೇಲೆ ನೋಡ್ತಾ ಇರುವಂಥದ್ದು. ಅದನ್ನು ನೋಡಿದಾಗ ನಿಜವಾಗ್ಲೂ ನಾನು ಹೇಳ್ಬೇಕು ಅಂತಂದರೆ ನನ್ನ ವೃತ್ತಿ ಜೀವನದಲ್ಲಿ ಕುದೂರು ನನ್ನ ತವ್ರ ಮನೆ. ಯಾಕೆ ಅಂತಂದರೆ ಫಸ್ಟ್ ಅಪಾಯಿಂಟ್ಮೆಂಟ್ ಇಲ್ಲೇ ಆಗಿದ್ದು ನನಗೆ 94ರಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ನಾನು ಇಲ್ಲಿ ನನಗೆ ಕುದೂರು ಅಂತ ಶಾಲೆಗೆ ಅಪಾಯಿಂಟ್ಮೆಂಟ್ ಆಗಿದೆ ಅಂತ ಹೇಳಿದ್ರು. ಅವಾಗ ಕುದೂರು ಎಲ್ಲಿದೆ ಅಂತ ನಂಗೆ ಖಂಡಿತ ಗೊತ್ತಿರಲಿಲ್ಲ. ಆವಾಗ ನಮ್ಮಲ್ಲಿ ಒಬ್ಬರು ನಮ್ಮನೆ ಫ್ರೆಂಡ್ ಅವರು ಹೇಳಿದ್ರು, ಅಯ್ಯೋ ಇಲ್ಲೇ ಇದೆ ಹೋಗಮ್ಮ, ಹತ್ರ ಇದೆ, 1 hour ಇಲ್ಲ ಅಷ್ಟೇ, 1 ಗಂಟೆಗೆಲ್ಲ ಹೋಗ್ಬೋದು, ಹತ್ರ ಇದೆ, ಚೆನ್ನಾಗಿದೆ, ಜೂನಿಯರ್ ಕಾಲೇಜ್ ಚೆನ್ನಾಗಿದೆ ಹೋಗಮ್ಮ ಅಂತಂದ್ರು. ಅವಾಗ ಹೌದಾ ಅಂತ ಅಂದ್ಕೊಂಡು ಅವಾಗ ನಾನಿನ್ನ ಯಂಗ್ಸ್ಟರ್, ಅವಾಗಿನ 24 ವರ್ಷ ನನಗೆ. ಅವಾಗ ಸರಿ ಅಂದ್ಬಿಟ್ಟು ನಮ್ಮ ಮನೆಯವರು, ನಾನು, ನಮ್ಮ ಅಂಕಲ್ ಎಲ್ಲರೂ ಬಂದು ಭಯ ನನಗೆ. ಯಾಕೆ ಅಂದರೆ ಅವಾಗ ತಾನೇ BEd ಮಾಡಿದ್ದೀನಿ, ಡಿಗ್ರಿ ಮುಗಿಸಿದ್ದೀನಿ, ಅಲ್ಲಿ ಎಲ್ಲ ಪ್ರಾಕ್ಟೀಸ್ ಟೀಚಿಂಗ್ 3 ತಿಂಗಳು ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಶಾಲೆಗೆ ಬರಬೇಕಲ್ಲ, ಶಾಲೆಗೆ ಬಂದು ನಾನು ನಿರಂತರವಾಗಿ ಶಾಲೆಯಲ್ಲಿ ಇರಬೇಕು ಅನ್ನೋದು ಕೂಡ ನನಗೆ ಅವಾಗ ಅಷ್ಟು ಗೊತ್ತಿಲ್ಲ. ಬಂದು ಸರಿ ಅಂದ್ಬಿಟ್ಟು ಅವಾಗ ನಂಜನಮೂರ್ತಿಗಳು ಅಂತ ಇದ್ದು ಪ್ರಾಚಾರ್ಯರು, ಅವ್ರ ಪೀರಿಯಡಲ್ಲಿ ನಾನು ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದು ಆಯಿತು ಅಂತ ಬಂದಿದ್ದು 11:30. ಇದೇ ಇಲ್ಲ ಯಾವುದೋ ವ್ಯಾನ್ ಬಂತು, ಆ ವ್ಯಾನಲ್ಲಿ ಬಂದಿದ್ದೇನೆ, ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು, ಯಾಕಂದರೆ ರಾವ್ ಕಾಲ ಇತ್ತು, 12 ಗಂಟೆ ಕಳೀತಿ ಅಂತ ಅಲ್ಲಿ ಬಸ್ ಸ್ಟ್ಯಾಂಡಲ್ಲೇ ಕೂತ್ಕೊಂಡಿದ್ದು. ಆಮೇಲಿಂದ ನಾವು ಶಾಲೆಗೆ ಹೋದು. ಆವಾಗ ಚಿಕ್ಕರಂಗಯ್ಯ ಕ್ಲರ್ಕ್ ಇದ್ದಿದ್ದು. ಚಿಕ್ಕರಂಗಯ್ಯವರು ಹೊಸಬ್ರ, ಹೌದಾ ಸೈನ್ಸ್ ಟೀಚರ್, ಆಯಿತು ಬನ್ನಿ ಅಂತ ಅಂದ್ಕೊಂಡು ಆಮೇಲೆ ಬಾಂಡ್ ಪೇಪರ್ ಬರ್ಕೊಡಿ ಅಂದರೆ ಎಲ್ಲ ಬರ್ಕೊಟ್ಟು ಪ್ರೊಸೀಜರ್ ಎಲ್ಲ ಮುಗೀತು. ಆಮೇಲಿಂದ ನಾಳೆಯಿಂದ ಬರ್ತೀವಿ ಅಂತ ಹೇಳ್ಬಿಟ್ಟು, ಆಯಿತು ನಾಳೆ ಇವತ್ತೇ ಇರಬೇಕು ನೀವು ಆ್ಯಕ್ಚುಲಿ ಅಂತಂದು ಆಮೇಲೆ ಸ್ಟಾಫ್ ರೂಮ್ಗೆ ಹೋಗ್ಬಿಟ್ಟಿದ್ದೇನೆ. ಸ್ಟಾಫ್ ರೂಮಲ್ಲಿ ಹೋದರೆ ಕನ್ನಡ ಟೀಚರ್ RV ಸರ್ ಅವರಿದ್ರು, RS ಕನ್ನಡ RS ಆಮೇಲೆ ಬಂದಿದ್ದು. ಅವ್ರಿಗಿಂತ ಮುಂಚೆ RV ಅಂತ ಇದ್ರು, ಅವರು ಫಸ್ಟ್ ಇದ್ದಿದ್ದು. ಅವ್ರ ಜೊತೆಗೆ ಇನ್ನೊಬ್ರು ಇದ್ರು, ಅವ್ರ ಹೆಸರು ನನಗೆ ಮರ್ತೋಗಿದೆ. ಅವರು ಆ್ಯಕ್ಚುಲಿ ಇನ್ಚಾರ್ಜಲ್ಲಿ ಇದ್ರು. ಅಲ್ಲಿನೇ ಥಿಯೇಟರ್ ಎದುರುಗಡೆ ಮನೆ ಇತ್ತು ಅವ್ರಿಗೆ, ಅಲ್ಲಿ MNR ಅಲ್ಲ, ಅವರು ಆ ಕಡೆ ಇದ್ರು. ಅವ್ರಿಗೆ ಇನ್ನೊಬ್ರು ಇದ್ರು, MRC BV, ಅವ್ರು ಮ್ಯಾಥ್ಸ್ ಅವರು, ಇವ್ರು ಕನ್ನಡ ಇದ್ದಿದ್ದು. ಅವರು ಸ್ವಲ್ಪ ಕುಳಿದ್ರು, ಅವರು ಇದ್ರು, ಕೂತಿದ್ರು, ಅವ್ರಿಗೆ ಇನ್ಚಾರ್ಜ್ ಇದ್ದಿದ್ದು, ಅವರೆಲ್ಲ ಕೂತಿದ್ರು. ಅವ್ರ ಪಕ್ಕ RV ಸರ್, ಈ ಕಡೆಗೆ ಆ ಕಡೆ BG, ಈ ಕಡೆ RV, ಅವರೆಲ್ಲ ಇದ್ರು. ಅವರು ನಾನು ಹೋದಾಗ ನನಗೆ ಲಾಸ್ಟ್ ಪಾಕ್ ಎದುರುಗಡೆ ಇದ್ದಂಥ ಸೀಟನ್ನು ಕೊಟ್ಟರು, ಸರಿ ಕೂತ್ಕೊಳ್ಳಮ್ಮ ಅಂತ. ಸರಿ ಬಿಟ್ಟು ಕೂತ್ಕೊಂಡೆ, ಎಲ್ಲ ಆಯಿತು. ಆಮೇಲಿಂದ ಅವ್ರು ಕರೆದ್ರು, ತಮ್ಮ ಇಲ್ಲಿ ಅಂತ ಹೋದಾಗ ಸೈನ್ಸ್ ಟೀಚರ್ ಅಲ್ವಾ ಅಂದರು. ಹೌದು ಅಂತ ಅಂದೆ. ಆವಾಗ ಮೇಡಮ್ ಎಲ್ಲ ಸೀನಿಯರ್ ಟೀಚರ್ಸ್ ಎಲ್ಲ ಇದ್ದಾರೆ, ಏನು ಗೊತ್ತಾಗಿದ್ರು ಕೇಳಿ ಮಾಡ್ಕೊಂಡು ಹೋಗ್ಬೇಕು, ಪಾಠ ಎಲ್ಲ ಗೊತ್ತಿಲ್ಲ ಅಂದರೆ ಕೇಳ್ಕೊಳ್ಬೇಕು. ಎಲ್ಲ ಹಿರಿಯರು ಉಪಾಧ್ಯಾಯರು ಇದ್ದಾರೆ, ಅವ್ರು ಹೇಳ್ದಂಗೆ ನಡ್ಕೊಂಡು ಹೋಗ್ಬೇಕು, ಸರಿಯಾಗಿ ಕ್ಲಾಸ್ಗೆ ಹೋಗ್ಬೇಕು ಅಂತ ಹೇಳಿದ್ರು. ಆಯಿತು ಸರ್, ಅಷ್ಟೇ, ಇನ್ನೇನು ಮಾತಿಲ್ಲ. ಯಾಕಂದ್ರೆ ಏನು ಗೊತ್ತಿಲ್ಲ ನಮಗೆ, ಫಸ್ಟು ಶಾಲೆ ಅಂತ ಹೋಗಿರೋದು. ಆಯಿತು ಅಂತಂದಿದ್ದು ಹೋಗಿದ್ದು, ಕುತ್ಕೊಂಡಿದ್ದು. ಆಮೇಲೆ ಟೆಕ್ಸ್ಟ್ ಬುಕ್ಸ್ ಎಲ್ಲ ಇಸ್ಕೊಂಡು ಮಾಡಿದ್ರು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಎಲ್ಲರೂ ಅದೇ ಮಾಡ್ತಾರೆ. ಫಸ್ಟ್ ಅಪಾಯಿಂಟ್ಮೆಂಟ್ ಆದವರು ಕ್ಲಾಸ್ಗೆ ಹೋಗ್ಬೇಕು ಅಂದರೆ ಫಸ್ಟ್ ಮನೆಯಲ್ಲಿ ತಯಾರಿ ಮಾಡ್ಕೊಂಡೆ ಅವರು ಹೋಗೋದು, ಯಾರು ಸುಮ್ಮನೆ ಹೋಗೋದಿಲ್ಲ. ಎಲ್ಲೂ ಕೂಡ ನಾವು ಸಂಕೋಚ ಮನೋಭಾವನೆಯಿಂದ ಇಟ್ಕೋಬಾರ್ದು. ಯಾವಾಗ ಕಲಿಕೆಗೆ ಬಂದಾಗ, ಪಾಠವನ್ನು ಕಲಿಯೋಕ್ಕೆ ಬಂದಾಗ ಕ್ಲಾಸಲ್ಲಿ ನಮಗೆ ಸಂಕೋಚ ಮನೋಭಾವನೆ ಇರಬಾರ್ದು. ಯಾಕೆ ಅಂದರೆ ಅದು ಸಬ್ಜೆಕ್ಟ್, ವಿಷಯ ತಿಳ್ಕೊಳ್ಳುವಂಥದ್ದು. ಹಾಗಾಗಿ ನಾನು ಎಲ್ಲೋದ್ರೂ ಕೂಡ ವಿಷಯವನ್ನು ಮಕ್ಕಳಿಗೆ ಯಾವ ಲೆವೆಲಲ್ಲಿ ಹೇಳ್ಬೇಕೋ ಆ ಲೆವೆಲಲ್ಲಿ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳಿಸ್ತಾ ಬರ್ತಾ ಇದ್ದೀವಿ. ಇನ್ನು ಅದು ಬಿಟ್ಟರೆ ನೀವು ಇನ್ನೇನು ಹೇಳಬೇಕು ಅಂದರೆ, ನನಗೆ ಎಲ್ಲ ಥರದಲ್ಲೂ ನನಗೆ ಕುದೂರು ಅನ್ನೋದು ಒಂದು ತವರು ಮನೆಯಾಗಿ ಇತ್ತು. ಎಲ್ಲ ಪಾಠದ ವಿಚಾರ ಆಗ್ಬೋದು, ಒಂದು ಕಮ್ಯುನಿಟಿ ಅಲ್ಲಿದ್ದಂಥ ಸ್ಟಾಫ್ ಇರ್ಬೋದು, ಸ್ಟಾಫ್ ಜೊತೆ ಕಮ್ಯುನಿಕೇಟ್ ಮಾಡೋದಿರ್ಬೋದು. ಮತ್ತು ಅಲ್ಲಿ ಬರೀ ನಮ್ಮ ಸ್ಟಾಫ್, ಹೈಸ್ಕೂಲ್ ಸ್ಟಾಫೇ ಇರಲಿಲ್ಲ, ಕಾಲೇಜ್ ಸ್ಟಾಫು ಇರ್ತಾ ಇತ್ತು. ಎಲ್ಲೋದು ಪ್ರಾಮಿನೆನ್ಸ್ ಕಾಲೇಜ್ ಅವ್ರಿಗೇನೆ, ನಮ್ಮ ಹೈಸ್ಕೂಲ್ ಸ್ಟಾಫ್ಗೆ ಇರ್ತಾ ಇರಲಿಲ್ಲ. ನಾವೊಬ್ಬ ಸ್ಟಾಫ್ ಮೇಲೆ ನಾವು ಅಂದರೆ ನಾನು ಇನ್ನು ಅವಾಗ ಫಸ್ಟ್ ತಾನೆ, ಎಲ್ಲ ಸೀನಿಯರ್ಸ್ ಎಲ್ಲ ಬೈಕೊಡೋರು, ಈಗ ನಮ್ಮ ಪ್ರಿನ್ಸಿಪಲ್ ನಮಗೆ ಬೆಲೆ ಕೊಡೋದಿಲ್ಲ, ಎಲ್ಲ ಕಾಲೇಜ್ ಹೇಳ್ದಂಗೆ ಕುಡಿತಾರೆ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ದು. ಆಮೇಲೆ ಎಲ್ಲ ಅರ್ಥ ಆಗ್ತಾ ಇದೆ. ಅದು ಇರೋದೇನೆ, ಎಲ್ಲೋದ್ರೂ ಕೂಡ ಸೀನಿಯರ್ ಜೂನಿಯರ್ ಇದ್ದಾರೆ ಅಂದಮೇಲೆ ಸೀನಿಯರ್ಸ್ಗೆ ಅಲ್ಲಿ ಮಣೆ ಹಾಕುವಂಥದ್ದು, ಎಲ್ಲೋದ್ರೂ ಅದು ಇರುವಂಥದ್ದೇನೆ. ಸೊ ಹಾಗಾಗಿ ಹೀಗೆ ಕಾಲವನ್ನು ಕಳೆದು ಉತ್ತಮ ಒಂದು ರಿಸಲ್ಟ್ಗಳನ್ನ ಕೊಟ್ಕೊಳ್ತಾ ಬಂದು ಕೊನೆಗೆ ನಾನು ಅಲ್ಲಿ 12 ವರ್ಷ ಸರ್ವಿಸನ್ನು ಮಾಡಿದೆ. ಕುದೂರಲ್ಲಿ 12 ವರ್ಷ ಮಾಡಿದೆ. 12 ವರ್ಷ ಆಗೋದ್ರಲ್ಲಿ ಹಲವಾರು ಸಿಹಿ ಕಹಿ ಘಟನೆಗಳು ಆಚೆ ಬಂದ್ಬಿಡ್ತು. ನಾನೇ ಸೀನಿಯರ್ ಆಗ್ಬಿಟ್ಟೆ, ನಾನೇ ಚಾರ್ಜ್ ತಗೋಬೇಕಾಗಿ ಬಂತು. ನಿಮಗೆ ಗೊತ್ತಿದೆ, ಮಾಗಡಿ ತಾಲೂಕು ಕುದೂರು ಅಂದರೆ ಮಾಗಡಿ ತಾಲೂಕು. ಸೊ ಏನಾದ್ರು ಮೀಟಿಂಗು, BO ಆಫೀಸು ಎಲ್ಲದಕ್ಕೂ ಮಾಗಡಿಗೆ ಹೋಗ್ಬೇಕು. ಸ್ಕೂಲ್ ಇಲ್ಲ ಆದರೆ ಮಾಗಡಿಗೆ ಹೋಗ್ಬೇಕಿತ್ತು. ಈ ಅಡ್ಮಿನಿಸ್ಟ್ರೇಷನ್ ಚಾರ್ಜ್ ಅಲ್ಲ, ಅಕಾಡೆಮಿಕ್ ಚಾರ್ಜು ನನಗೆ ಬಂತು. ಇನ್ನು ಅದ್ರ ಜೊತೆಗೆ ಎಲ್ಲ ಮೀಟಿಂಗ್ಗಳಿಗೆಲ್ಲ ಮಾಗಡಿಗೆ ಹೋಗ್ಬೇಕು ಅಂತ ಆಗ್ತಿದ್ದೆ. ನಾನು ಬರ್ತಿದ್ದಿದ್ದು ಬೆಂಗಳೂರಿನಿಂದ. ಅಲ್ಲಿಂದ ಬಂದು ನಾನು ಮಾಗಡಿಗೆ ಹೋಗಿ ಅಲ್ಲಿ ಅಟೆಂಡ್ ಮಾಡಿ ಮತ್ತೆ ಮನೆಗೆ ಹೋಗಿ ಮತ್ತೆ ಇಲ್ಲಿ ಒಂದು ಟೈಮ್ ಟೇಬಲ್ ಆಗೋದು. ಟೀಚರ್ಸ್ಗೆ ಎಕ್ಸ್ಟ್ರಾ ವರ್ಕ್ ಹಾಕಬೇಕು ಅಂದರೆ 1 ಪೀರಿಯಡ್ ಆಗ್ಬಿಡೋದು, ಬಂದು ಬೆಳಗ್ಗೆ 1 ಪೀರಿಯಡ್ ಅದೇ ಆಗೋದು. ಸೊ ಇದೆಲ್ಲ ನೋಡ್ತಾ ನನಗೆ ಈ ಒಂದು ಚಾರ್ಜ್ ಕೆಲಸ ಬೇಡ ಅಂತ ಅನಿಸಿ ಕೊನೆಗೆ ಅವ್ರಿಗೆ ಟ್ರಾನ್ಸ್ಫರ್ ಕಾಲ್ ಮಾಡಿದ್ರು. ಒಂದು ಅಪ್ಲಿಕೇಶನ್ ಹಾಕಿದ್ದೆ.
ಅಪ್ಲಿಕೇಶನ್ ಹಾಕಿದ್ದಕ್ಕೂ ಅದಕ್ಕೂ ಕೌನ್ಸಿಲಿಂಗ್ ಕರೆದ್ರು. ಸೊ ಕೌನ್ಸಿಲಿಂಗ್ ನಾನು ದೇವರಸಳ್ಳಿ ತಗೊಂಡೆ. ದೇವರಸಳ್ಳಿ ಗೊತ್ತಿದೆ ಅಂದ್ಕೊಳ್ತೀನಿ, ತುಮಕೂರು ಹತ್ರ ದೇವರಸಳ್ಳಿ ವೀರಭದ್ರ ಸ್ವಾಮಿ ಬೆಟ್ಟ ಇದೆ ಅಲ್ವಾ, ಆ ಬೆಟ್ಟದ ಹತ್ರ ಸ್ಕೂಲು. ಹೇಳಬೇಕು ಅಂದರೆ ಇಲ್ಲಿ ಬಸ್ ಇಳಿದು ಸ್ಕೂಲಿಗೆ ಬರ್ತಾ ಇದ್ದು ಕುದೂರಲ್ಲಿ, ಆದರೆ ಅಲ್ಲಿ 3 ಕಿಲೋಮೀಟರ್ ನಡಿಬೇಕು. ಬಸ್ ಇಳಿದು 3 ಕಿಲೋಮೀಟರ್ ನಡಿಬೇಕು. ಅವಾಗ ನನ್ನ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಈ ಮಾಗಡಿಗೆ ಹೋಗಿ ತಪ್ಪಿಸ್ಕೋಬೇಕು, ಈ ಚಾರ್ಜ್ ತಪ್ಪಿಸ್ಕೋಬೇಕು, ಅಷ್ಟೇ ನನ್ನ ಉದ್ದೇಶ ಇದ್ದಿದ್ದು. ಮೀಟಿಂಗ್ಗಳಿಗೆ ಅಲ್ಲಿ ಹೋಗ್ಬೇಕಿತ್ತು, ಇಲ್ಲಿ ಬಂದರೆ ಚಾರ್ಜ್ ತಪ್ಪಿಸ್ಕೊಳ್ಬೇಕು ಅನ್ನೋದು ಅವೆರಡು. ಯಾಕಂದರೆ ಒಂದು ಮನೆಯಲ್ಲಿ 3-4 ಜನ ಇದ್ರೇ ಎಷ್ಟೋ ಡಿಫ್ರೆನ್ಸ್ ಬರುತ್ತೆ. ಅಲ್ಲಿ ನಿಮ್ಗೆ ಗೊತ್ತಲ್ಲ 15-20 ಜನ ಟೀಚರ್ಸು, ಒಬ್ಬೊಬ್ರದ್ದು ಅಲ್ಲೂ ಒಬ್ಬರದು ಒಂದು ಇದು, ಇನ್ನೊಬ್ರದ್ದು ಒಂದು ಇದು, ಸಪೋರ್ಟ್ ಮಾಡೋರು ಒಬ್ಬರಾದ್ರೆ ಇನ್ನು ಅಯ್ಯೋ ಯಾಕೆ ಅನ್ನೋದು ಒಂದು, ಅಲ್ಲೂ ಇತ್ತು ಪೈಪೋಟಿ ಅನ್ನೋದು ಇತ್ತು, ಡಿಫ್ರೆನ್ಸಸ್ ಇತ್ತು. ಸೊ ಅದರಲ್ಲೂ ಕೂಡ ಮಹಿಳೆಯರು ಅಂದಾಗ ನಮಗೆ ಮತ್ತು ಓಡಾಡೋದು ಬೇರೆ, ಅವೆಲ್ಲ ನೋಡ್ಕೊಂಡು ಅಯ್ಯೋ ಯಾಕೆ ಬೇಕು ಹಿಂಸೆ ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಅಪ್ಲಿಕೇಶನ್ ಹಾಕ್ತೆ, ಸಿಕ್ತು, ಸರಿ ಅಂತ ಹೊರಟೆ ದೇವರಸಳ್ಳಿಗೆ ಹೊರಟ್ಬಿಟ್ಟೆ.